ಅದರಿಂದಾನೇ ಒಂದು ಒಳ್ಳೆ ಅಷ್ಟತ್ರ ತಗೊಳ್ಳಿ ನಮ್ಗೆ ಅದು ನೀನು ಉಸಿರು ಬಿಡ್ತಾ ಇದೆಯಾ ಉಸಿರು ತಗೋ ಕಣ್ಣಲ್ಲಿ ನೀರು ನೋಡಿ ಹೆಂಗ್ ಬರ್ತದೆ ಯಾಕಂದ್ರೆ ನಾವೊಂದು ಅನ್ಬಿಲೀವಬಲ್ ಥಿಂಗ್ ಮಾಡ್ತಾ ಇದೀವಿ ನಾಳೆ. Hello guys, good morning and welcome back to my new vlog. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದ್ರೆ you will know that I'm still not fine. ಕೋಲ್ಡ್ ಇನ್ನೂ ಕಮ್ಮಿ ಆಗಿಲ್ಲ, ಫೀವರಿಶ್ ಫೀಲಿಂಗ್ ಅಂತೂ ಇದ್ದೇ ಇದೆ. ಬಟ್ ನಾನು ಆಫೀಸ್ಗೆ ಹೋಗಲೇಬೇಕು ಬಿಕಾಸ್ ಪಾಸ್ಟ್ 2 ಡೇಸಿಂದ ಆಫೀಸ್ಗೆ ಹೋಗೇ ಇಲ್ಲ. ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಐ ಹ್ಯಾವ್ ಟು ಗೋ ಟು ವರ್ಕ್. ಅದಕ್ಕೆ ಹೋಗೋಣ, ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿ. ಇವತ್ತು ನಮ್ಮ ಮಮ್ಮಿ ಅಡುಗೆಗೆ ಏನು ಮಾಡಿದ್ದಾರೆ ಅಂದರೆ ಮಸೊಪ್ಪು ಸಾರು, ಮೈ ಫೇವ್ರೆಟ್. ಅದನ್ನು ಲಂಚ್ ತಗೊಂಡು ಹೋಗ್ತೀನಿ. ಪ್ರೋಟೀನ್ಗೆ ಮೊಟ್ಟೆ ತಿನ್ನಂಗಿಲ್ಲ ವೈಸ್. ಎನಿವೇಸ್, ನಿನ್ನೆ ರಾತ್ರಿ ಅಷ್ಟು ಹುಷಾರಿಲ್ಲ ಅಂದರೂ ನಾನು ಬ್ರೇಕ್ಫಾಸ್ಟ್ಗೆ ನೆನೆಸಿದೆ. ಯಾಕಂದರೆ ಬೆಳಗ್ಗೆ ಎದ್ದು ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಏನು ತಿನ್ನೋದು ಅನ್ನೋ ಐಡಿಯಾನೇ ಇಲ್ವಾ. ಸೊ ಬೆಳಗ್ಗೆ ಎದ್ದು ಏನು ತಿನ್ನೋದು ಅಂತ ಯೋಚನೆ ಮಾಡಿ ನೆನ್ನೆ ಥರ ಆರ್ಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಮಮ್ಮಿಗೂ ಡಬಲ್ ಕೆಲಸ, ಬ್ರೇಕ್ಫಾಸ್ಟು ಮಾಡಬೇಕು, ಲಂಚು ಮಾಡಬೇಕು ಅಂತ. ಅದಕ್ಕೆ ನೆನ್ನೆ ರಾತ್ರಿ ನಾನು ಓಟ್ ಮಿಲ್ನ ನೆನೆಸಿದೆ. ಏನು ಫ್ರೂಟ್ಸ್ ತಿಂದ್ರಿ? ಫ್ರೂಟ್ಸ್ ಏನು ತಿಂದ್ರಿ? ಹಾಂ, ಸೊ here it is, if you can see. Here is the oatmeal. ಇವಾಗ ಇದನ್ನು ತಿಂದ್ಬಿಟ್ಟು I'll go to the office. ಆಗಲ್ಲ, ಎಲ್ಲ ಬೇಕಾದ್ರೂ ಸಹಿಸ್ಕೋಬೋದು ಜೀವನದಲ್ಲಿ, ಎಂತ ನೋವು ಬೇಕಾದ್ರೂ ಸಹಿಸ್ಕೋಬೋದು. ಈ ಕೆಮ್ಮು ನಗಡಿ ಇಂಥದೆಲ್ಲ ಸಹಿಸ್ಕೊಳಕ್ಕೆ ನನಗೆ ಆಗಲ್ಲ. ಅದಕ್ಕೆ I'm going to add half an apple. ನಾಳೆ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ ಸೋ ಮಚ್ ಫನ್. ಯಾಕಂದರೆ ನಾವೊಂದು ಅನ್ಬಿಲೀವಬಲ್ ಥಿಂಗ್ ಮಾಡ್ತಾ ಇದ್ದೀವಿ ನಾಳೆ. ಐ ಡೋಂಟ್ ನೋ, ನನಗೆ ಆ ಪೂರ್ತಿ ವ್ಲಾಗ್ ಹಾಗೆ ಹಾಕ್ಲಾ ಅಥವಾ ಸೀಕ್ರೆಟ್ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡಲಾ. ಬಿಕಾಸ್ ನಜರ್ ಇಸ್ ರಿಯಲ್. ಇನ್ ಮೈ ಕೇಸ್ ಅಂತೂ ಇಟ್ ಇಸ್ ಪ್ರೂವ್ಡ್ ಸೋ ಮೆನಿ ಟೈಮ್ಸ್ ದಟ್ ದ ನಜರ್ ಇಸ್ ರಿಯಲ್ ಅಂತ. ಸೊ ಐ ಆಮ್ ಸ್ಟಿಲ್ ಥಿಂಕಿಂಗ್ ಹೆಂಗೆ ಆ ವ್ಲಾಗ್ನ ತಗೊಂಡು ಹೋಗೋದು ಅಂತ. ಲೆಟ್ಸ್ ಸಿ how we can take that vlog forward. But tomorrow is going to be such a fun day. Okay, done. ಆಪಲ್ ಕಟ್ ಮಾಡಿ ಹಾಕಿದ್ದಾಯ್ತು. ಫ್ಲಾಕ್ಸ್ ಸೀಡ್ಸ್ ಪೌಡರು ಖಾಲಿ ಆಗಿಬಿಟ್ಟಿದೆ. ಸೊ ಅದನ್ನು ಪುಡಿ ಮಾಡ್ಕೊಳ್ಳೋಷ್ಟು ಇವಾಗ ನನಗೆ ಪೇಷನ್ಸ್ ಇಲ್ಲ. ಬಂದು ವಾಪಸ್ ಆಫೀಸಿಂದ ಐ ಪೌಡರ್ ಇಟ್ ಅಂಡ್ ಕೀಪ್ ಇಟ್. ಇವಾಗ 1 ಸ್ಪೂನ್ ಆಫ್ ವೈ ಪ್ರೋಟೀನ್. ಐ ಮಿಸ್ಡ್ ಓಟ್ ಮೀಲ್ ಆಯ್ತಾ. ಆನೆಸ್ಟ್ಲಿ ಐ ಮಿಸ್ಡ್ ಇಟ್. ಒಂಥರ ಏನು ಎವ್ರಿ ಡೇ ತಿಂದು ಅದು ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ಲೈಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇನ್ ಲೈಫ್ ಅಂತ ಹೋಗ್ಬಿಡುತ್ತೆ. ನಮ್ಮ ಓಟ್ ಮೀಲ್ ರೆಡಿ ಆಗಿದೆ. ದೇರ್ ಇಸ್ ನೋ ಲೈಕ್ ಡಿಫ್ರೆಂಟ್ ಟೇಸ್ಟ್ ಆರ್ ಎನಿಥಿಂಗ್. ಐ ವಿಲ್ ಜಸ್ಟ್ ಟ್ರೈ ಇಟ್ ಫಾರ್ ಯು. ನಾವು ಹೋಗಿ ತಿಂದ್ಬಿಟ್ಟು ಆಫೀಸ್ಗೆ ಹೋಗಿ ಬರ್ತೀನಿ. ನೋಡೋಣ, ಇವತ್ತೇನಾದ್ರು ಒಂದು ಸೊಲ್ಯೂಷನ್ ನಾನು ಹುಡ್ಕೊಳ್ಳೇಬೇಕು. ನನ್ನ ಕೋಲ್ಡ್ಗೆ ರಿಸರ್ಚ್ ಮಾಡಿ ನೋಡ್ತೀನಿ ಏನು ಸೊಲ್ಯೂಷನ್ ಹುಡುಕ್ಬೋದು ಅಂತ. ಬಟ್ ಫಾರ್ ನೌ ಲೆಟ್ಸ್ ಗೋ ಟು ಕೆಲಸ. ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಲೈಕ್ ಯು ಕ್ಯಾನ್ ಹಿಯರ್, ಇನ್ನೂ ನನ್ನ ಕೋಲ್ಡ್ ಏನಿದೆ ಕಮ್ಮಿ ಆಗಿಲ್ಲ. ಬಟ್ ನಮ್ಮ ಮಮ್ಮಿ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಸ್ವಲ್ಪ ಕಷ್ಟವಾದ ಟ್ರೀಟ್ಮೆಂಟು, ಆದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಅದೇನು ಅಂತ ಅವರೇ ಬರಲಿ ಹೇಳಿಸ್ತೀನಿ. ನಾವು ನಾನೇನಾದ್ರೆ ಸತ್ಯನಾರಾಯಣ ಪೂಜೆ ದಿನಾನೇ ಒಂದು 2-3 ರೀಲ್ ಶೂಟ್ ಮಾಡಿಕೊಂಡೆ. ಸೊ ಅದಕ್ಕೇನೆ ಮನೆಗೆ ಬಂದ ತಕ್ಷಣ ನಮ್ಮ ಮಮ್ಮಿ ನನಗೆ ಮನೆಗೆ ಬಂದ ತಕ್ಷಣ ನನ್ನ ಮಮ್ಮಿ ರೀಲ್ ಶೂಟ್ ಮಾಡೋಣ ಬಾ ಅಂತ ಕರೀತಲ್ಲ. ಶಿ ಟುಕ್ ದಟ್ ಆಸ್ ಅನ್ ಅಡ್ವಾಂಟೇಜ್. ಅಂಡ್ ಇವತ್ತು ಆ ಟೈಮ್ನ ಯೂಸ್ ಮಾಡಿಕೊಂಡು ಬೋಂಡಾ ಮಾಡೋಣ ಅಂತ ಇದ್ದಾರೆ. ಅದಕ್ಕೆ ನಾನು ಸೊಪ್ಪು ಮತ್ತು ಈರುಳ್ಳಿ ಕಟ್ ಮಾಡಿ ಕೊಡಬೇಕು. ಐ ಥಾಟ್ ಐ ಡೂ ದಿಸ್ ಟ್ರೀಟ್ಮೆಂಟ್. ಅದಾದಮೇಲೆ ಅದು ಕಟ್ ಮಾಡೋಣ ಅಂತ. ಏನಿಲ್ಲ, ಒಂದು ಮೆಣಸು ಮತ್ತು ಒಂದು ಸೇಫ್ಟಿ ಪಿನ್ ಬೇಕು. ಇದನ್ನ ನಮ್ಮಮ್ಮ ಅದ್ರೊಳಗಡೆ ಚುಚ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ತಾರೆ. ಅದು ಸುಟ್ರೆ ಅದರಿಂದ ಬರುತ್ತಲ್ಲ ಹೊಗೆನ ಅಂತ ಹಿನ್ನೆಲೆ ಮಾಡಿದ್ರೆ ಕೋಲ್ಡ್ ಹೋಗುತ್ತೆ. ಟುಮಾರೋ ಇಸ್ ಆ್ಯಕ್ಚುಲಿ ಏನು ಇಂಪಾರ್ಟೆಂಟ್ ಡೇ ಗೈಸ್. ನಾನು ಏನು ಮಾಡಲಿ, ಏನಾದರೂ ಒಂದು ಇಂಪಾರ್ಟೆಂಟ್ ಡೇ ಇರಬೇಕಾದ್ರೆ ಇದನ್ನು ತಿಂತೀನಿ ನಾನು. ಈ ಥರ ಆಗುತ್ತೆ ಗೀತಕ್ಕ, ನಾನು ಏನು ಮಾಡಲಿ? ನಾನು ಹೆಂಗೆ ಮಾಡೋಕ್ಕಾಗುತ್ತೆ? ಊರಿನ ವೆದರ್, ಅಲ್ಲಿ ಸ್ನಾನ, ಅದೆಲ್ಲ ಸ್ವಲ್ಪ ನಮಗೂ ಚಳಿ ಸ್ವಲ್ಪ ಕಷ್ಟ. ಹಿಮದಿಂದ ಹೆಂಗೆ ಚುಚ್ತೀಯ ತೋರಿಸು. ಅದು ಇಲ್ಲಿ ಇಟ್ಕೊಂಡು ಚುಚ್ಚಬೇಕು, ಅಲ್ಲಿ ತೋರ್ಸೋಕ್ಕಾಗಲ್ಲ, ಓಡೋಗ್ಬಿಡುತ್ತೆ ಮೈಸು. ನಮ್ಮ ಕೈ ಚುಚ್ಕೋಬೋದು, ಹೇಳೋಕ್ಕಾಗಲ್ಲ. ಸ್ವಲ್ಪ ನೋಡ್ಕೊಂಡು ನಿಧಾನ ಚುಚ್ಕೋಬೇಕು, ಆಯ್ತಾ? ಚುಚ್ಕೊಂಡು ಆಕ್ಚುಲಿ ತುಂಬಾ ಕೆಟ್ಟದಾಗಿರುತ್ತೆ ಈ ಟ್ರೀಟ್ಮೆಂಟು
ಬೇಗ ವರ್ಕ್ ಆಗುತ್ತೆ. ಮೈಯೆಲ್ಲ ಜುಮ್ ಅನ್ಸ್ಬಿಡುತ್ತೆ. ಬಟ್ ದೀಪದಲ್ಲಿ ಹಚ್ಕೋಬಹುದು, ದೀಪ ಇಲ್ಲ ಅಂದ್ರೆ ಸ್ಟವ್ ಅಲ್ಲಿ ಹಚ್ಕೋಬಹುದು. ಶುಂಠಿ ನೋಡಿ ಹೆಂಗ್ ಹಚ್ತದೆ ನಮ್ಮಮ್ಮ. ಅದನ್ನ ಹಂಗೆ ಸುಟ್ಕೋಬೇಕು ಚೆನ್ನಾಗಿ. ಇಷ್ಟು ಬೇಗನಾ? ಎಳ್ಕೋ ಬೇಗ ಹೊಗೆ. ಒಂದ್ ಮೂಗ್ ಮುಚ್ಕೊಂಡು ಒಂದ್ ಕಡೆ ಎಳ್ಕೋ. ಗೊತ್ತಲ್ಲ, ಟಕ್ಕಂತ ಬಗ್ಬೇಕು ನೀನು ಬೇಗ. ಇರು ನಾನು ಆ ಕಡೆ ಬರ್ತೀನಿ. ಈಸಿ ನೋಡಿ ಚೆನ್ನಾಗ್ ಬರ್ತೈತೆ. ಇವಾಗ ಸ್ವಲ್ಪ ಕಷ್ಟವಾಗಿರುತ್ತೆ, ಬೇಗ ಕೋಲ್ಡ್ ಕಮ್ಮಿ ಆಗುತ್ತೆ. ಕೆಟ್ಟದಾಗಿರುತ್ತೆ, ಕಷ್ಟ ಬಿಡಿ, ಕೆಟ್ಟದಾಗಿರುತ್ತೆ, ಹಿಂಸೆ ಕೊಡು. ಕೆಟ್ಟದಾಗಿರೋದ್ರಿಂದಾನೇ ಒಂದು ಒಳ್ಳೆ ಅಷ್ಟತ್ರ ತರಬೇಡಿ, ನಂಗೆ ಭಯ. ಅದು ಮೂಗೊಳಗಡೆ ಹೋಗುತ್ತಿರೋ ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಹೋಯ್ತೈತೆ. ಎರಡು ಕಡೆಗೂ ಎಳ್ಕೊಂಡ್ಬಿಡುತ್ತೆ. ಬಿಟ್ಬಿಡು ನೀನು ಸಾಕ. ನನಗೂ ಕೋಲ್ಡು, ಆದ್ರೆ ಅಷ್ಟೊಂದು ನನಗಿಲ್ಲ. ಗೊತ್ತಾಗಿಲ್ಲ, ನೀನ್ ಉಸಿರು ಬಿಡ್ತಾ ಇದೆಯಾ? ಉಸಿರು ತಗೋ. ತಗೋ ಸಾಕು ಸಾಕು. ಇನ್ನೊಂದ್ ಕಡೆ ತಗೋ. ಕಣ್ಣಲ್ಲಿ ನೀರ್ ನೋಡಿ ಹೆಂಗ್ ಬರ್ತದೆ. ಕಾಣಿಸ್ತಿದ್ಯಾ ಹೊಗೆ? ಈ ತರ ಬರುತ್ತೆ ಹೊಗೆ. ಒಂದ್ ಮೂಗ್ ಮುಚ್ಕೊಂಡು ಇನ್ನೊಂದು ಮೂಗ್ ತಗೊಂಡ್ರೆ ಬೇಗ ಕೋಲ್ಡ್ ಕಮ್ಮಿ ಆಗುತ್ತೆ. ಎಟ್ಬಿಡಿ ಮೂವೊಳಗಡೆ. ದೇವ್ರು ಯಾಕೆ ಈ ತರ ಶಿಕ್ಷೆ ಕೊಡ್ತಾನೋ ನಂಗೆ ಗೊತ್ತಿಲ್ಲ. ಏನ್ ಬೇಕಾದ್ರೂ ಕೊಡ್ಲಿ, ಆದ್ರೆ ಕೋಲ್ಡ್ ಮಾತ್ರ ಕೊಡ್ಬಾರ್ದು. ಅವ್ನ ಅಜ್ಜಿ ಹೋಗೋದೇ ಇರೋದು, ಸಾಯಿಸುತ್ತೆ ಹಂಗೆ. ಇವಾಗ ಹೋಗಿ ಈರುಳ್ಳಿ ಮತ್ತೆ ಸೊಪ್ಪು ಕಟ್ ಮಾಡಿ ನಮ್ಮಮ್ಮ ಹೆಂಗ್ ಬೋಂಡ ಮಾಡ್ತಾರೆ ಅಂತ ತೋರಿಸ್ತೀನಿ. ಏನ್ ಗೊತ್ತಾ, ನಾನು ಹೇಳಿದೀನಿ ಗೈಸ್ ನಮ್ಮ ಮಮ್ಮಿಗೆ ಕಲ್ಸ್ಬೇಕಾದ್ರೆ ಹೇಳಿ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಹೆಂಗ್ ಮಾಡ್ತಾ ಇದೀರಾ ಬೋಂಡ ಅಂತ. ಬಟ್ ಶಿ ಡಿಡ್ಂಟ್ ಕೇರ್. ನೋಡಿ ಏನಾದ್ಮೇಲೆ ಕರಿತಾ ಇದಾರೆ. ಬೋಂಡ ರೆಡಿ ಆಗಿದೆ, ಅದ್ರ ಜೊತೆಗೆ ಟೀ ಕೂಡ ರೆಡಿ ಆಗಿದೆ. ತಗೋತಿದ್ದು ನನ್ಗೆ ಮರ್ತೋಯ್ತು ಕರಿಯೋದು. ನೆಕ್ಸ್ಟ್ ಟೈಮ್ ತೋರ್ಸೋಣ. ನಾನು ಟೀ ಕುಡಿಯಲ್ಲ ಇವಾಗ ಮನೆಯಲ್ಲಿ. ಆಫೀಸಲ್ಲೇ ನಾನು ಟೀ ಯಾವಾಗಾದ್ರೂ ಒಂದ್ಸಲ, ವಾರದಲ್ಲಿ ಒಂದ್ಸಲ 2 ಸಲ ಆ ಥರ ಕುಡಿತೀನಿ. ಆಫೀಸಲ್ಲೇ ನಾನು ಬರ್ಬೇಕಾದ್ರೆ ಬ್ಲ್ಯಾಕ್ ಕಾಫಿ ಕುಡ್ಕೊಂಡ್ ಬಂದ್ಬಿಡ್ತೀನಿ ಅಂಡ್ ಅಲ್ಲೇ ಏನ್ ಮಾಡ್ಬಿಡ್ತೀನಿ. ಇವತ್ತು ನಮ್ಮಮ್ಮ ಇದೇನೋ ಬೋಂಡ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಗೋಯಿಂಗ್ ಟು ಡ್ರಿಂಕ್ ಟೀ. ಈ ತರ ಹೋಗ್ತಾ ಇದೆ. ನೀವು ಟ್ರೈ ಮಾಡಿ. ಟ್ರೈ ಮಾಡಿದೆ. ಏನೇನ್ ಹಾಕೋರು ಗೊತ್ತಾ? ಸಬ್ಬಕ್ಕಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಆಮೇಲೆ ಮಿಕ್ಕಿದ್ ನೀನು ಹೇಳುದು ಕಡಲೆ ಹಿಟ್ಟ, ಇನ್ನ ಒಂದ್ ಸೊಪ್ಪ ಇದೆ. ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಚೆನ್ನಾಗಿದೆ. ನಮ್ಮ ಮನೆ ಹತ್ರ ಬೋಂಡ ಮಾಡೋರು ಅವ್ರ ಅಂಗಡಿ ಪಾಪ ಖಾಲಿ ಮಾಡ್ಬಿಟ್ಟಿದ್ದಾರೆ. ನಾನು ಅವ್ರು ಸಿಕ್ತಾಗೆಲ್ಲ ಹೇಳ್ತಾ ಇರ್ತೀನಿ, ಯಾವಾಗ ನೀವು ಅಂಗಡಿ ಓಪನ್ ಮಾಡ್ತೀರಾ ಅಂತ. ನೋಡಿ ಇವತ್ತು ನಾನೇ ಸೊಪ್ಪಿನ ಬೋಂಡ ಮಾಡಿದೀನಿ. ನಿಮ್ ಸೊಪ್ಪಿನ ಬೋಂಡ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟು ನಾನೇ ಮಾಡಿದೀನಿ. ತಗೊಳ್ಳಿ, ನೀವೊಂದು ಟೇಸ್ಟ್ ಮಾಡಿ. ಆಂಟಿ, ನೀವೇನಾದ್ರು ಈ ವ್ಲಾಗ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಅಂಗಡಿ ಹುಡುಕಿ ನೀವು ಹಾಕಕ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ಮಾಡೋ ಬೋಂಡ, ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲರೂ ಮಿಸ್ ಮಾಡ್ಕೊತಾ ಇದೀವಿ. ಇಲ್ಲಿ ರೋಡ್ ಆದ್ಮೇಲೆ ಇಲ್ಲೇ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ ರೋಡ್ ಫುಲ್ ಆಗ್ಬಿಟ್ಟಿದ್ದಾರೆ. ಮೇನ್ ರೋಡ್ ಅಂತೂ ನೋಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಅಷ್ಟು ಅಗ್ದಿದ್ದಾರೆ. ಏನೋ ಅಲ್ಲಿ ನಿಧಿ ಹುಡುಕ್ತಾ ಇರೋ ತರನೇ ನನ್ಗೆ ಯಾವಾಗ್ಲೂ ಡೌಟ್. ನಾನು ಹೇಳ್ತಾ ನನ್ ಗಂಟ್ಲು ನೋವಿರೋದಕ್ಕೂ ಅದಕ್ಕೂ ಒಂಥರ ಬೆಚ್ಚಿಗೆ ಫೀಲ್ ಆಗ್ತಿದೆ. ಇವಾಗ ಐ ಡ್ರಿಂಕ್ ಸಮ್ ಟೀ ಅಂಡ್ ಈಟ್ ಸಮ್ ಬೋಂಡ. ಅದಾದ್ಮೇಲೆ ಊಟಕ್ಕೇನು ಸೊಪ್ಪು ಸಾಂಬಾರ್, ರೈಸ್, ಮುದ್ದೆ, ಅದ್ರ ಜೊತೆ ಬೋಂಡ. ಮೆನ್ಸೇನೋ ಕೆಲಸ ಮಾಡಿರೋ ತರ ಇಲ್ಲ ಗೈಸ್. ಇನ್ನ ಕೋಲ್ಡ್ ಜಾಸ್ತಿನೇ ಆಗ್ತದೆ. ಒಂದೇ ಟೈಮ್ಗೆ ಆಗ್ಬಿಡುತ್ತೆ, ಜಾಸ್ತಿ ಕಮ್ಮಿ ಆಗುತ್ತೆ. ಇನ್ನ 2 ಸಲ ಕೊಡು. ನಮ್ಮಮ್ಮ ಮಲ್ಕೊಳಕ್ ಮುಂಚೆ ಇನ್ನೊಂದ್ಸಲ ಕೊಡು ಅಂತವ್ರೆ. ಬಟ್ ದೆನ್ ಐ ಥಾಟ್ ಊಟ ಮಾಡೋಣ ಅಂತ ಮುದ್ದೆ ಮಾಡಿ ರೆಡಿಯಾಗಿಟ್ಟವ್ರು ನಮ್ಮಮ್ಮ. ತುಪ್ಪ ಮತ್ತೆ ಉಪ್ಪಿನಕಾಯಿ ಹಾಕೊಂಡಿದೀನಿ. ಮೇಡಮ್ ಅವ್ರು ಸಾರು ಹಾಕ್ತಾರ. ಸಾರು ಹಾಕೋ, ಅದನ್ನ ತುಪ್ಪ ಜೊತೆ ತಿಂತ ಅಲ್ಲ. ಉಪ್ಪಿನಕಾಯಿ ತುಪ್ಪ ಹಾಕೋಳಗೆ ಸಾರು ಹಾಕೊಂಡು ಬರಲ್ವಾ?
ಚೆನ್ನಾಗಿತ್ತಾ ಮಸೊಪ್ಪು? ಮಸೊಪ್ಪು ಯಾವಾಗ ತಾನೇ ಚೆನ್ನಾಗಿರೋದು? ಮಸೊಪ್ಪು ಮುಂದೆ ಎಲ್ಲೋ ಬೆಳಿಗ್ಗೆ ಹೋಗಿ ಸೊಪ್ಪು ತಂದು ಅನ್ಕೊಂಡೆ. ತೊಳೆದು ಮಾಡಿದ್ದೀನಿ. ಮಗು ಬೇಜಾರಾಗ್ಬಿಟ್ಟಿತ್ತು, ಬರೀ ಅದು ಇದು ತಿಂದು ತಿಂದು ತಿಂದು. ಆಚೆನೆ ತಿಂದಿದೀವಲ್ವಾ, ಊರಲ್ಲೂ ಅಷ್ಟೇ ತುಂಬಾ ಆಚೆನೆ ತಿಂದಿದೀವಿ. ನೆನ್ನೆ ಬೆಳಗ್ಗೆನೂ ಬ್ರೇಕ್ಫಾಸ್ಟ್ ನಾವು ಆಚೆನೆ ತಿಂದ್ವಿ, ಅದಕ್ಕೆ ಮನೆ ಊಟ ಆಗಿದೆಯಲ್ಲ ನೆಕ್ಸ್ಟ್ ಲೆವೆಲ್. ಸೊ ಮುದ್ದೆ, ಮಸೊಪ್ಪು ಸಾರು, ತುಪ್ಪ, ಉಪ್ಪಿನಕಾಯಿ ತಿಂತಾ ಇದೀನಿ ನಾನು. ಬೋಂಡಾನ ಇವಾಗ ಬೋಂಡ ಇದೆ, ಬಟ್ ಬೋಂಡಾನ ಅನ್ನಕ್ಕೆ ತಿಂದಿ ಅಭ್ಯಾಸ ನನ್ಗೆ. ಮುದ್ದೆ ಜೊತೆ ನಾನು ಏನು ನೆನ್ಸ್ಕೊಂಡ್ ತಿನ್ನಲ್ಲ. ಅಂಡ್ ಆಲ್ಸೋ ಬಿಸಿ ಅನ್ನ ಮಾಡಿಲ್ಲ ನಮ್ಮಮ್ಮ ನನ್ಗೋಸ್ಕರ, ಮಧ್ಯಾಹ್ನದ್ದೇ ಅನ್ನ ತಿನ್ನಿಸ್ತಾರೆ. ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಸೊಸೈಟಿ ಅಕ್ಕಿ ಇಷ್ಟ, ಸೊಸೈಟಿ ಅಕ್ಕಿ ಅನ್ನ. ಆದ್ರೆ ನನ್ಗೆ ಸೊಸೈಟಿ ಅಕ್ಕಿ ಅನ್ನ ತಿಂದ್ರೆ ಆಗಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ನಮ್ಮಮ್ಮ ತಿನ್ಸ್ಬಿಟ್ಟಿದ್ರು ಗೊತ್ತಿಲ್ದೆ, ಅಂದ್ರೆ ಅವ್ರೇನು ಹೇಳಿಲ್ಲ ಆಯ್ತಾ. ಅದ್ ಹೆಂಗಾಯ್ತು ಅಂದ್ರೆ ಸೊಸೈಟಿ ಅಕ್ಕಿ ಮಾಡಿದ ಅನ್ನ ಮಿಕ್ಕಿತ್ತು ಅಂತ ಅವ್ರೇನ್ ಮಾಡಿದ್ರು, ಅದರಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ರು. ನನಗೆ ಸೊಸೈಟಿ ಅಕ್ಕಿ ಅನ್ನ ಆಗದೇ ಇಲ್ಲ, ಅದೇನೋ ನನ್ ಗಟ್ಟಕ್ಕೆ ಸೂಟೇ ಆಗಲ್ಲ, ತುಂಬಾ ತೆಗ್ತಾನೆ ಇರ್ತೀನಿ, ಜೀರ್ಣ ಆಗಲ್ಲ, ಆತರ ಆಗುತ್ತೆ. ಸೊ ಏನ್ ಮಾಡಿದ್ದಾರೆ ಮೇಡಮ್ ಅವರು, ಅದ್ರಲ್ಲಿ ಅಕ್ಕಿ ರೊಟ್ಟಿ ಮಾಡೋರೆ. ಅವ್ರೇನ್ ಅನ್ಕೊಂಡಿದ್ದಾರೆ, ಹೆಂಗಿದ್ರು ರುಬ್ಬಿ ರೊಟ್ಟಿ ತರ ಮಾಡಿದೀವಲ್ಲ, ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ ಇವ್ರಿಗೆ ಅಂತ ಹೇಳೇ ಇಲ್ಲ ನನ್ಗೆ. ನಾನು ತಿನ್ಬೇಕಾದ್ರೆ ಯೋಚನೆ ಮಾಡಲಿಲ್ಲ, ದಟ್ಟ ಸೊಸೈಟಿ ಅಕ್ಕಿ ಇತ್ತಲ್ವಾ ಅದ್ರಲ್ಲಿ ಮಾಡಿರ್ಬೋದು ಅಂತ ಸುಮ್ನೆ ತಿನ್ಬಿಟ್ಟೆ. ಅದು ಯಾವಾಗ್ಲೂ 3 ರೊಟ್ಟಿ ತಿನ್ನೋಳು, ಇವತ್ತು ಚೆನ್ನಾಗೈತೆ ಅಂತ ಅವತ್ 4 ರೊಟ್ಟಿ ತಿನ್ಬಿಟ್ಟೆ. ಅಪ್ಪ ಅವತ್ ರಾತ್ರಿ ಎಲ್ಲ ನಾನು ಅನ್ಭವಿಸಿದೀನಿ, ನೀವ್ ಹೇಳಿದ್ರು ನಂಬಲ್ಲ, ಅಷ್ಟು ಅನ್ಭವಿಸ್ಬಿಟ್ಟಿದೀನಿ. ತೆಗ್ತಾ ಇದೀನಿ 2 ಗಂಟೆ 3 ಗಂಟೆ ರಾತ್ರಿವರೆಗೂ ನಾನು ತೆಗ್ತಾನೆ ಇದೀನಿ. ಅಷ್ಟು ಅನ್ಕಂಟ್ರೋಲಬಲ್ ಆಗೋಗಿತ್ತು. ಅದಾದ್ಮೇಲೆ 2:30 ರಾತ್ರಿಲಿ ಮಮ್ಮಿ ಹೋಗಿ ಶೆಲ್ ಪೆಟ್ರೋಲ್ ಬಂಕ್ ಇಂದ ಸ್ಪ್ರೈಟ್ ತಂದು ಕೊಟ್ಟ. ಆ ಸ್ಪ್ರೈಟ್ ನ ಲೋಟಕ್ಕೆ ಹಾಕೊಡಿಬೇಡ, ಗ್ಯಾಸ್ ಎಲ್ಲ ಹೊಟ್ಟೋಗುತ್ತೆ, ಹಂಗೆ ಡೈರೆಕ್ಟ್ ಆಗಿ ಕುಡಿ ಅಂದ. ಸೊ ಒಂದ್ ಸ್ಟ್ರಾ ತಗೊಂಡು ಬಾಟಲ್ ಇಂದ ಡೈರೆಕ್ಟ್ ಆಗಿ ಕುಡಿದಿದ್ದೀನಿ. ಅದಾದ್ಮೇಲೆ ನಮ್ಗೆ ಸ್ವಲ್ಪ ಬೆಟರ್ ಫೀಲ್ ಆಯ್ತು. ಅಂಡ್ ನಿದ್ದೆ ಕೂಡ ಮಾಡಿದೆ. ನೋಡಿ ಏನೇನೆಲ್ಲ ನಮ್ಮಮ್ಮ ಮಾಡ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ರು ರಾತ್ರಿ ಎಲ್ಲ. ಮನುಷ್ಯತ್ವ ಅನ್ನೋದಿಲ್ವ? ಏನ್ ಗೊತ್ತು, ಏನು 1-2 ರೊಟ್ಟಿ ತಾನೆ ಏನಾಗಲ್ಲ ಅಂತ. ಅದ್ ನೋಡಿದ್ರೆ ಮೇಡಮ್ ಇಷ್ಟು ಸೂಕ್ಷ್ಮ ಏನ್ ಮಾಡ್ತಾರೆ. ಒಬ್ಬೊಬ್ರು ಗಟ್ ಒಂದೊಂದರ ಇರುತ್ತೆ, ಒಬ್ಬೊಬ್ರು ಡೈಜೆಸ್ಟಿವ್ ಸಿಸ್ಟಮ್ ಒಂದೊಂದರ ಇರುತ್ತಲ್ವಾ. ನನ್ ಗಟ್ಟಿಗೆ ಬಿಲ್ಕುಲ್ ತಿಂತಾಗಲ್ಲ. ಮುಂಚೆಲ್ಲ ನಾನು ಸೊಸೈಟಿ ಅಕ್ಕಿನೇ ತಿಂತಾ ಇದ್ದು. ನಾನು ಊರಿಗೆಲ್ಲ ಹೋದ್ರೆ ಅಕ್ಕ ನಂಗೆ ಸೊಸೈಟಿ ಅಕ್ಕಿಲೇ ಪಲಾವ್ ಮಾಡ್ಕೊಡು, ಸೊಸೈಟಿ ಅಕ್ಕಿಲೇ ಪುಳಿಯೋಗರೆ ಮಾಡ್ಕೊಡು ಅಂತ ಕೇಳಿ ಮಾಡ್ಸ್ಕೊಂಡ್ ತಿಂತಾ ಇದ್ದೆ. ಬಟ್ ಇವಾಗ ಐ ಡೋಂಟ್ ನೋ ವೈ ಇಟ್ ಡಸಂಟ್ ಸೂಟ್ ಮೀ ಅಟ್ ಆಲ್. ಸೊ ಅದಕ್ಕೆ ನಾನು ಇವಾಗ ಸೊಸೈಟಿ ಅಕ್ಕಿ ತಿನ್ನಲ್ಲ. ನನ್ಗೆ ಅಂತ ನಮ್ಮ ಮಮ್ಮಿ ಒಂದೇ 1 ಲೋಟ ಅಕ್ಕಿ ಹಾಕಿದ್ರು. ಹೌದಾ? ಮಧ್ಯಾಹ್ನ ತಿಂದೆ. ಇವಾಗ ಮಿಕ್ಕಿರೋ ಅಂದ್ರೆ ನಾನೇ ತಿಂದೆ, ಖಾಲಿ ಮಾಡ್ಬೇಕು. ಅಂಡ್ ನಾಳೆ ಒಂದು ಸ್ಪೆಷಲ್ ಡೇ. ಇವಾಗ ಊಟ ಮಾಡ್ಬಿಟ್ಟು ನನ್ ಸರ್ದಿ ಇವತ್ತು ಪಾತ್ರೆ ತೊಳೆಯೋದು. ಸೊ ಪಾತ್ರೆ ತೊಳೆದ್ಬಿಟ್ಟು ನಾಳೆ ಏನ್ ಹಾಕೋಬೇಕು ಅಂತ ನಾನು ಎತ್ತಿಡ್ಬೇಕು ಬಟ್ಟೆನ. ಬಿಕಾಸ್ ಲೈಟ್ ಕಲರ್ ಹಾಕೋಬೇಕು. ಲೈಟ್ ಕಲರ್ ಯಾವ್ದಿದೆ, ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ಹಾಕೋಬೇಕು. ನಾಳೆ ಒಂದು ಸ್ಪೆಷಲ್ ಡೇ, ನಮಗೋಸ್ಕರ ನೀವು ಪ್ರೇ ಮಾಡಿ ಆಯ್ತಾ. ಒಳ್ಳೆ ಚೆನ್ನಾಗಿ ಹೋಗ್ಲಿ ನಾಳೆ ದಿನ ಅಂತ. ಆದ್ರೆ ನಾಳೆನೇ ನಾನು ನಿಮ್ಗೆ ಹೇಳಕ್ಕಾಗಲ್ಲ ಏನದು ದಿನ ಅಂತ. ಬಟ್ ಏನು ದಿನ, ಏನ್ ವಿಷಯ, ಏನು ಎಲ್ಲ ಡೀಟೇಲ್ಸ್ ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಬಟ್ ಜಸ್ಟ್ ಫಿಂಗರ್ಸ್ ಕ್ರಾಸ್ ದಟ್ ನಾಳೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಏನಂತೀರಮ್ಮ? ನಮ್ಮಮ್ಮ ಇಸ್ ಆಲ್ಸೋ ಈಕ್ವಲಿ ಎಕ್ಸೈಟೆಡ್. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನೀವು ಗೆಸ್ ಮಾಡಕ್ಕಾಗಲ್ಲ ಇದನ್ನ ಏನು ಅಂತ. ಸೊ ನಾನು ಇವಾಗ ರಿವೀಲ್ ಕೂಡ ಮಾಡಲ್ಲ ಅದೇನು ಅಂತ. ಮುಂಬರೋ ವ್ಲಾಗ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ ನಲ್ಲಿ, ವಿಚ್ ಇಸ್ tomorrow. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ದೇವ್ರೆ ಪ್ಲೀಸ್ ನನ್ ಕೋಲ್ಡ್ ತಗೊಳಪ್ಪ, ನನ್ ಕೆಲವು